ಈ ಹನಿ ಟ್ರ್ಯಾಪ್ ಸದ್ದು ಗದ್ದಲಕ್ಕೆ ಬೇಸತ್ತಂತಹ ಬಸವರಾಜ ಹೊರಟ್ಟಿಯವರು ರಾಜಕೀಯವನ್ನೇ ಸಾಕಾಗಿದೆ ಅಂತ ಹೇಳಿದ್ದಾರೆ. ಪರಿಷತ್ ಸಭಾಪತಿ ಪರಿಸ್ಥಿತಿ ನೋಡ್ತಾ ಇದ್ರೆ ರಾಜೀನಾಮೆ ಕೊಡಬೇಕು ಅನಿಸ್ತಾ ಇದೆ ಅಂತ ಬಸವರಾಜ ಹೊರಟ್ಟಿಯವರು ಬೇಸರದ ಮಾತನಾಡಿದ್ದಾರೆ. ರಾಜಕೀಯ ಕೆಟ್ಟು ಹೋಗ್ಬಿಟ್ಟಿದೆ, ಕಾಲ ಕೆಟ್ಟಿದೆ, ಎಲ್ಲ ನೋಡಿ ನೋಡಿ ಸಾಕಾಗಿದೆ ಅಂತ ಹೇಳಿದ್ದಾರೆ. ಪರಿಸ್ಥಿತಿ ನೋಡ್ತಾ ಇದ್ರೆ, ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ರಾಜೀನಾಮೆ ಕೊಡಬೇಕು ಅಂತ ಅನಿಸ್ತಾ ಇದೆ. ಕಾಲ ಕೆಟ್ಟಿದೆ, ಎಲ್ಲದನ್ನ ನೋಡಿ ಸಾಕಾಗಿದೆ. ಜನರಿಗೆ ಮೋಸ ಮಾಡೋ ಟ್ರೆಂಡ್ ಶುರುವಾಗಿದೆ. ರಾಜಕಾರಣ ಕಲುಷಿತವಾಗಿದೆ ಅಂತ ಬಸವರಾಜ ಹೊರಟ್ಟಿ ಬೇಸರವಾಗಿ ಮಾತನಾಡಿದರು. ಹುಬ್ಬಳ್ಳಿಯ ಬಸವರಾಜ ಹೊರಟ್ಟಿಯವರ ಮಾತಿದು, ಬೇಸರದ ನುಡಿಗಳು. ನಾವು ಬರೀ ನಾಮಕಾವಸ್ಥೆಯಲ್ಲಿ ಆ ಸ್ಥಾನದಲ್ಲಿ ಇದ್ದರೆ ನಮ್ಮ ಕರ್ತವ್ಯವನ್ನು ನಾವು ನಿಭಾಯಿಸಲಿಲ್ಲ ಏನು ಮಾಡೋಕ್ಕಾಗುತ್ತೆ. ನಮ್ಮಂಥವ್ರು 45 ವರ್ಷ ಮಟ್ಟ ಬಂದಿ ನನಗೆ. ನಾವೆಲ್ಲ ಹಿಂದೆ ಸಭಾಪತಿ ನೋಡಿವಿ, ನಾವೆಲ್ಲ ಪದ್ಧತಿ ಪ್ರಕಾರ ಬಂದೀವಿ. ಅಲ್ಲಿ ಏನು ಸದನದಲ್ಲಿ ಏನೂ ನಡೆಯೋದಿಲ್ಲ, ಯಾರ್ಯಾರಿಗೂ ಗೌರವ ಕೊಡೋದಿಲ್ಲ ಅಂದ್ರೆ ಮತ್ತೆ ಅಲ್ಲಿ ಏನು ಮಾಡಬೇಕಂತ. ಈ ಬಗ್ಗೆ ಏನು ಅದ, ಈ ಸದನದಲ್ಲಿ 2-3 ನಡೀತಲ್ಲ, ಈ ಹನಿ ಟ್ರ್ಯಾಪ್ ಬಗ್ಗೆ, ಮತ್ತೊಂದು ಬಗ್ಗೆ 8, 10, 11 ಬಿಲ್ ಪಾಸ್ ಮಾಡಿವಿ. ಇದ್ರಾಗ ಬಿಲ್ ಪಾಸ್ ಮಾಡಬೇಕಾಯ್ತು, ಈ ಮನಿ ಬಿಲ್ಲು ಎಲ್ಲ ಇರ್ತಾವೆ. ಅಂದ್ರೆ ನಂದೇನು, ನಮ್ಮ ಚಿಂತಕರ ಚಾವಡಿ ಮೇಲ್ಮನೆ ದೇಶಕ್ಕೆ ಮಾದರಿ ಆದಂಥದ್ದು. ಅಂಥ ಸಭಾಪತಿ ಇದೀವಂದ್ರೆ ಅದ ಒಂದು ಗೌರವ ನಮಗೆ. ಅಲ್ಲಿ ನಾನು ಕುತ್ಕೊಂಡಾಗ ಅದನ್ನು ನಿಯಮದ ಪ್ರಕಾರ ನಡೆಸಲಿಲ್ಲ ಅಂದ್ರೆ, ಮತ್ತು ಅದು ಆಗಲಿಲ್ಲ ಅಂದ್ರೆ ಆ ಸ್ಥಾನದಾಗ ಕುತ್ಕೊಂಡು ಏನು ಉಪಯೋಗ ಅಂತ ನಾನು ತಲೆಯಾಳ ಬರೋದೆ ನಿಮ್ಮಿಂದ. ಅದಕ್ಕೆ ಒಂದು ಇನ್ನೂ ವಿಚಾರ ಮಾಡತ್ತೀನಿ. ತೀರ್ಮಾನ ಏನಾಗತ್ತೆ ಗೊತ್ತಿಲ್ಲ. ನಾನು 10 ನಿಮಿಷನಾಗ ಏನೇನಾಗತ್ತೆ ನಾನು ಡೆವಲಪ್ಮೆಂಟ್ ಗೊತ್ತಿಲ್ಲ. ನನ್ನಂಥವ್ರು ಇಷ್ಟ 45 ವರ್ಷ ಅನುಭವಿಸಿದಂಥವ್ರು 11 ಮಂದಿ ಮುಖ್ಯಮಂತ್ರಿ ನೋಡೀನಿ, 12 ಮಂದಿ ಸಭಾಪತಿಗಳು ನೋಡೀನಿ. ಒಂದು ಸದನ ನಡೆಸೋಕೆ ನನ್ನ ಕಡೆ ಯೋಗ್ಯತೆ ಇಲ್ಲಂದ್ರೆ ನಾನು ತಿಳ್ಕೊಂಡೆ. ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡೋದಿಲ್ಲ. ಈಗ ನಾವು ಬಂದು ಕಾನ್ ಮಾಡಿದ್ವಿ, ಯಾರು ಪ್ರಶ್ನೆ ಕೇಳ್ತಾರೋ ಅವ್ರು ಅಷ್ಟೇ ಸ್ವಲ್ಪ ಕ್ವಶನ್ ಕೇಳ್ಬೇಕು. ಅವರು ಯಾರಿಗೆ ಕಾಲು ನಡೆಸಿ ಮಾಡ್ತಾರೋ ಅಷ್ಟೇ ಕೇಳ್ಬೇಕು. ಎಲ್ಲರೂ ಹೇಳ್ತಾರೆ ಕೇಳಂಗಿಲ್ಲ, ನಮ್ಮ ಪರ್ಮಿಷನ್ ತೊಗೊಳಂಗಿಲ್ಲ, ಏನಿಲ್ಲ, ಎದ್ದದು ಅಂತ ಹೇಳ್ತಾರೆ. ನಾನು ನೋವಾಯ್ತು ಮನಸ್ಸಿಗೆ. ಅಂದ್ರೆ ಅಷ್ಟು ನಾ ಅಲ್ಲಿ ಇನ್ಎಫಿಷಿಯೆಂಟ್ ಆಗಲಿಲ್ಲ ಅಂತ ಮಾಡಬೇಕು. ಅದಕ್ಕೆ ಈ ಸ್ಥಾನದಲ್ಲಿ ಮುಂದುವರಿಯೋದ್ರಲ್ಲಿ ಏನು ಹುರುಳಿಲ್ಲ. ಇನ್ನು ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹನಿ ಟ್ರ್ಯಾಪ್ ಬಗ್ಗೆ ಮಾತನಾಡಿದ್ದಾರೆ. ಸದನದಲ್ಲಿ ಹಿರಿಯ ಸಚಿವರು ತಮಗಾದಂತಹ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಈಗಾಗಲೇ ಈ ಕುರಿತು ಸಿಎಂ, ಡಿಸಿಎಂ, ಗೃಹ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿಗೆ ಹೇಳಿಕೆಗೆ ಅವರೇ ಸ್ಪಷ್ಟನೆ ಕೊಡಬೇಕು ಅಂತ ಮಾತನಾಡಿದ್ದಾರೆ. ಸದನದಲ್ಲಿ ಗೌರವಾನ್ವಿತ ಸಚಿವರು, ಬಹಳ ಹಿರಿಯ ಸಚಿವರು ತಮಗೆ ಆದಂಥ ಅನುಭವವನ್ನು ಹಂಚಿಕೊ ಇದು ಹೋಮ್ ಮಿನಿಸ್ಟ್ರು ಈಗಾಗಲೇ ಈ ಪ್ರಶ್ನೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಸೊ ಇದು ಪ್ಯೂರ್ಲಿ ಮಾನ್ಯ ಸಚಿವರಾದಂಥ ರಾಜನ್ ಅವರಿಗೆ ಸಂಬಂಧಪಟ್ಟಂಥದ್ದು. ಆದರೆ ಇದು ಬಹಳ ದುರದೃಷ್ಟಕರ. ಈ ರೀತಿ ಎಲ್ಲೂ ಆಗಬಾರ್ದು, ಯಾರಿಗೂ ಆಗಬಾರ್ದು. ಸೊ ಹೇಗೆ ಸಚಿವರು ಡಿಸಿಷನ್ ತಗೊಳ್ತಾರೆ, ಯಾವ ರೀತಿ ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರು ಇದನ್ನು ಮಾಡ್ತಾರೆ, ಆ ರೀತಿ ಆಗುತ್ತೆ. ಅದು ಬಹುಶಃ ಅವರನ್ನೇ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಯಾಕಂದರೆ ಸತೀಶ್ ಜಾರಕಿಹೊಳಿ ಅವರ ಪ್ರಶ್ನೆಗೆ ಉತ್ತರ ನಾನು ಕೊಡೋದು ಸಮಂಜಸ. ಇನ್ನು ಹನಿ ಟ್ರ್ಯಾಪ್ ಬಗ್ಗೆ ಸದನದಲ್ಲಿ ಚರ್ಚೆ ಆಗಿದೆ. ಸಿಎಂ ಕುರ್ಚಿ ಫೈಟ್ನ ಸುತ್ತುವರಿದ ಭಾಗ ಇದು. ಕಲಬುರಗಿಯಲ್ಲಿ BY ವಿಜೇಂದ್ರ ಆರೋಪ ಮಾಡಿರೋದು. ಹನಿ ಟ್ರ್ಯಾಪ್ ಎಪಿಸೋಡ್ ನಡೀತಾ ಇದೆ, ದೂರು ಕೊಡ್ಲಿ, ತನಿಖೆ ಆಗಲಿ, ನೋಡೋಣ. ಕಲಬುರಗಿಯಲ್ಲಿ BY ವಿಜೇಂದ್ರ ಈ ರೀತಿಯಾಗಿ ಮಾತನಾಡಿದ್ದಾರೆ. ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಸದನದಲ್ಲಿ ಈಗಾಗಲೇ ಚರ್ಚೆ ಆಗಿದೆ. ಈ ಎಂಟೈರ್ ಎಪಿಸೋಡ್ ಇದ್ರ ಬಗ್ಗೆ ಏನು ಚರ್ಚೆ ಆಗ್ತದೆ. ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಗಾದಿಗೇನು ಪೈಪೋಟಿ ನಡೀತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ, ಅದರ ಸುತ್ತುವರೆದಿರ್ತಕ್ಕಂಥ ಈ ಪ್ರಕರಣ ಇದು. ಅವ್ರು ಕಂಪ್ಲೇಂಟ್ ಕೊಡಲಿ, ಕಂಪ್ಲೇಂಟ್ ಮೇಲೆ ತನಿಖೆ ಆಗಲಿ, ಅದ್ರ ಬಗ್ಗೆ ಏನೇನಾಗ್ತದೆ ನೋಡೋಣ. ಹನಿ ಟ್ರ್ಯಾಪ್ ಹಿಂದಿನ ತಂತ್ರ ಕುತಂತ್ರ ಹೊರಬರಬೇಕಿದೆ. ಸಿಬಿಐಗೆ ಕೊಟ್ಟರೆ ಮಾತ್ರ ಸೂಕ್ತ ತನಿಖೆ ಆಗುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಕೂಡ ಮಾತನಾಡಿದ್ದಾರೆ. ನಿರ್ದೇಶಕರು, ನಿರ್ಮಾಪಕರು ಬಹಿರಂಗವಾಗಬೇಕು, 100 ಜನರ ಸಿಡಿ ಇವೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಜಗದೀಶ್ ಶೆಟ್ಟರ್ ಕೂಡ ಒತ್ತಾಯಿಸಿದ್ದಾರೆ. ಅಲ್ಲ, ಇದು ಬಹಳ ಒಂದು ಗಂಭೀರವಾದಂಥ ಒಂದು ಪ್ರಕರಣ. ಇವತ್ತು ಈ ಹನಿ ಟ್ರಾಫಿಕ್ ಈಲ್ಡ್ ಆಗಿವೆ ಅಂತ ಹೇಳ್ತಾರಲ್ಲ, ಈಗ ಒಬ್ಬ ಮಂತ್ರಿನೇ ವಿಧಾನಮಂಡಲದಲ್ಲಿ ಅಡ್ಮಿಟ್ ಮಾಡ್ಕೊತಾರೆ, ಹೌದು ಹನಿ ಟ್ರ್ಯಾಪ್ ಆಗಿದೆ ಅಂತೇಳಿ. ಸುಮಾರು 48 ಜನರು ಇನ್ನೂ ಅವರು ಸಿಡಿಗಳು ಇದಾವೆ ಅಂತ ಹೇಳ್ತಾರೆ. ನಿನ್ನೆ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಮಾತಾಡುವಾಗ 100 ಜನರ ಸಿಡಿಗಳು ಇದಾವೆ ಅಂತ ಹೇಳ್ತಾರೆ.
ರಾಜಕೀಯ ವ್ಯಕ್ತಿಗಳ ತೇಜೋವಧೆ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ತಂತ್ರ ಷಡ್ಯಂತ್ರ ಇದೆಯೋ ಇದು ಬೆಳಕಿಗೆ ಬರಬೇಕಾಗಿದೆ. ಅದಕ್ಕಾಗಿ ಇದನ್ನು ನಿಜವಾಗಿ ತಕ್ಷಣವೇ ಸಿದ್ದರಾಮಯ್ಯನವರು ತಕ್ಷಣವೇ ಒಂದು ಸೀರಿಯಸ್ ಆದಂಥ ಇನ್ವೆಸ್ಟಿಗೇಷನ್ ಎಲ್ಲ ಮಗ್ಗಲುಗಳಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕಾಗ್ತದೆ. ಅದಕ್ಕಾಗಿ ಇದು CBI ಮುಖಾಂತರ ಮಾಡಿದರೆ ಭಾಳ ಒಳಿತು ಅನ್ನುವಂಥದ್ದು ಹೇಳ್ತೀನಿ. ಮತ್ತು ಕೇವಲ ಹನಿ ಟ್ರ್ಯಾಪು ತಂಡ ಅವ್ರದಷ್ಟೇ ಪಾತ್ರ ಇರೋದಿಲ್ಲ, ಇದರ ಹಿನ್ನೆಲೆಯಲ್ಲಿ ಈ ಬೇರೆ ಬೇರೆ ಪಾತ್ರಧಾರಿಗಳು ಇರ್ತಾರೆ, ಅವರ ಹೆಸರುಗಳು ಹೊರಗೆ ಬರಬೇಕಾಗಿದೆ. ಅಪಘಾತದಲ್ಲಿ 17 ಹಲ್ಲುಗಳನ್ನ ಕಳ್ಕೊಂಡಂತಹ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದ. ಅಪಘಾತದಲ್ಲಿ 17 ಹಲ್ಲುಗಳನ್ನ ಯುವಕ ಕಳ್ಕೊಂಡಿದ್ದ. ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಚಿಕ್ಕಮಗಳೂರಿನ ಭುವನಕೋಟೆ ಗ್ರಾಮದಲ್ಲಿ ನಡೆದಂತಹ ದುರಂತ ಇದು. 4 ವರ್ಷದ ಹಿಂದೆ ವಿಘ್ನೇಶ್ ಅನ್ನುವಂಥ ವ್ಯಕ್ತಿಗೆ, ಆ ಯುವಕನಿಗೆ ಅಪಘಾತ ಆಗಿತ್ತು, ಆಕ್ಸಿಡೆಂಟ್ ಆಗಿತ್ತು. ಈ ಅಪಘಾತದಲ್ಲಿ 17 ಹಲ್ಲುಗಳು ಮುರಿದು ಹೋಗಿತ್ತು, ಕಳ್ಕೊಂಡಿದ್ದ. ಆಸ್ಪತ್ರೆಗೆ ಸುತ್ತಿ ಸುತ್ತಿ ಬೇಸರಗೊಂಡಿದ್ದಾನೆ ಈ ಯುವಕ. ಹಾಗಾಗಿ ಆ ಬೇಸರದಿಂದ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಫೋಟೋದಲ್ಲಿ ನೋಡ್ತಾ ಇದ್ದೀವಿ, ಇದೇ ಯುವಕ ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು. ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ನಲ್ಲಿ 17 ಹಲ್ಲುಗಳು ಮುರಿದು ಹೋಗಿತ್ತು. ತೀವ್ರತರವಾದಂತಹ ಪೆಟ್ಟು ಆ ಬಾಯಿಯ ಭಾಗಕ್ಕೆ ಬಿದ್ದಂತಹ ಸಂದರ್ಭದಲ್ಲಿ 17 ಹಲ್ಲುಗಳು ಮುರಿದು ಹೋಗಿತ್ತು. ಇದರಿಂದ ನಿರಂತರವಾಗಿ ಆಸ್ಪತ್ರೆಗೆ ಅಲಿತಾ ಇದ್ದಂತಹ ಯುವಕ ಇದರಿಂದ ಮನನೊಂದು ಫೈನಲಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ನಿರ್ಧಾರ ಮಾಡಿದ. ದುರದೃಷ್ಟ, 4 ವರ್ಷದ ಹಿಂದೆ ಆದಂತಹ ಅಪಘಾತ ಇವತ್ತು ಆ ಯುವಕನ ಜೀವವನ್ನೇ ಬಲಿ ತೆಗೆದು ಆಸ್ಪತ್ರೆಗೆ ಸುತ್ತಾಡಿ ಬೇಸರಗೊಂಡು ಸೂಸೈಡ್ ಮಾಡಿಕೊಂಡಿದ್ದ.